ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಿಮ್ಮ ಜೀವನದಲ್ಲಿ ಹಣ ಬರ್ತಿದೆಯಾ? ಆದರೆ ಉಳಿತಾನೆ ಇಲ್ವಾ? ಎಷ್ಟು ಶ್ರಮ ಪಟ್ಟರೂ ಹಣ ಕೈಯಲ್ಲಿ ನಿಂತ್ಕೊಳ್ತಾನೆ ಇಲ್ವಾ? ಎಲ್ರಿಗೂ ಹಣ ಬರ್ತಿದೆ, ನನಗೆ ಮಾತ್ರ ಯಾಕೆ ಇಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ. ಯಾಕಂದ್ರೆ ಇವತ್ತು ನಾನು ನಿಮಗೆ ಹೇಳೋದು, ಹಣದ ಸಮಸ್ಯೆ ಅನ್ನೋದು ಹೊರಗಡೆ ಇಲ್ಲ ಸ್ನೇಹಿತರೆ, ಅದು ನಮ್ಮ ಒಳಗಡೆ ಇರ್ತಕ್ಕಂತಹ ಭಾವನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಈ ಒಂದು ಪುರಾತನವಾದಂತಹ ಪ್ರಾರ್ಥನೆ ನಿಮ್ಮ ಹಣದ ಬ್ಲಾಕೇಜಸ್ ಅನ್ನ ಮುರಿಯಬಹುದು. ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೊಂದು ಸಣ್ಣ ಗೈಡೆಡ್ ಪ್ರಾಕ್ಟೀಸ್ ಅನ್ನ ಕೊಡ್ತೇನೆ. ಅದನ್ನ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳದೆ ಅಭ್ಯಾಸವನ್ನ ಮಾಡಿ ಇಮಿಡಿಯೇಟ್ ಆಗಿ ನೀವು ರಿಸಲ್ಟ್ಸ್ ಅನ್ನ ನೋಡ್ತೀರಾ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡುವಂತಹ ಟಾಪಿಕ್ ಬಂದು ಹೋಪನೋಪನೋ ಬಗ್ಗೆ. ಇದೊಂದು ಹವಾಯಿ ದೇಶದಲ್ಲಿ ಹುಟ್ಟಿದಂತಹ ಒಂದು ಶಕ್ತಿಶಾಲಿ ಅದ್ಭುತ ಆತ್ಮಶುದ್ಧಿಯ ವಿಧಾನವಾಗಿದೆ. ಆದರೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ಇದರಿಂದ ಹಣವನ್ನ ಹೇಗೆ ನಾವು ಆಕರ್ಷಿಸಬಹುದು ಅಂತ. ನಾನು ಇಷ್ಟು ವರ್ಷಗಳಿಂದ ಆಧ್ಯಾತ್ಮದ ಅಧ್ಯಯನ ಮಾಡ್ತಿದ್ದೇನೆ. ನಾನು ಸುಮಾರು ವರ್ಷಗಳಿಂದ ಈ ಸ್ಪಿರಿಚುಯಾಲಿಟಿನಲ್ಲಿ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದೇನೆ. ಇದರಿಂದ ನನಗೊಂದು ಸೀಕ್ರೆಟ್ ಅನ್ನೋದು ಸ್ಪಷ್ಟವಾಗಿದೆ. ಹಣದ ಸಮಸ್ಯೆ ಎಂದರೆ ಅದು ಮನಸ್ಸಿನ ಸಮಸ್ಯೆ ಅಂತ. ಮೊದಲಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಗಮನಿಸಿದ್ದೀರಾ? ಕೆಲವರು ಕಡಿಮೆ ಶ್ರಮದಲ್ಲಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ. ಇನ್ನೂ ಕೆಲವರು ಹಗಲಿ ರಾತ್ರಿ ಕೂಡ ದುಡಿದ್ರೂ ಕೂಡ ಸಾಲದಲ್ಲೇ ಇರ್ತಾರೆ. ಯಾಕೆ ಹೀಗಾಗ್ತಾ ಇರುತ್ತೆ? ಇದಕ್ಕೆ ಕಾರಣನೇ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂತಹ ಮನಿ ಬ್ಲಾಕೇಜಸ್. ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದಂತಹ ಮಾತುಗಳು, ಹಣ ಅನ್ನೋದು ಕೆಟ್ಟದ್ದು, ಈ ಧನಿಕರು ಯಾವಾಗಲೂ ಲೋಭಿಗಳಾಗಿರ್ತಾರೆ, ನಮ್ಮ ಕುಟುಂಬಕ್ಕೆ ಹಣ ಅನ್ನೋದು ಸರಿ ಹೋಗ್ತಾ ಇಲ್ಲ. ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತವೆ. ಉದಾಹರಣೆಗೆ, ರವಿ ಎಂಬ ಒಬ್ಬ ವ್ಯಕ್ತಿ ತುಂಬಾ ದುಡಿತಿದ್ದ, ಆದ್ರೆ ತಿಂಗಳ ಕೊನೆಯಲ್ಲಿ ಖಾಲಿ ಜೇಬು ಇರ್ತಿತ್ತು. ಅವನಿಗೆ ಒಳಗಡೆ ಒಂದು ನಂಬಿಕೆ ಇತ್ತು, ನಾನು ಹಣಕ್ಕೆ ಅರ್ಹನಲ್ಲ ಅಂತ. ಈ ಒಂದು ನಂಬಿಕೆ ಅವನ ಜೀವನವನ್ನ ನಿಯಂತ್ರಿಸ್ತಾನೆ ಇತ್ತು. ನೀವು ಕೂಡ ನಿಮ್ಮೊಳಗಡೆ ಇಂತಹ ಒಂದು ನೆಗೆಟಿವ್ ನಂಬಿಕೆಯನ್ನ ಹೊಂದಿದ್ದೀರಾ? ಹಾಗಿದ್ರೆ ಇದನ್ನ ಯಾವ ರೀತಿ ನಾವು ಶುದ್ಧಿ ಮಾಡ್ಕೋಬೇಕು? ಇಲ್ಲೇ ನಮಗೆ ಹೋಪನೋಪನೋ ಅನ್ನೋದು ಶುರುವಾಗೋದು, ಇಲ್ಲೇ ನಮಗೆ ಹೋಪನೋಪನೋ ಅನ್ನೋದು ಅವಶ್ಯಕತೆ ಬೀಳೋದು. ಹಾಗಿದ್ದಾಗ ಹೋಪನೋಪನೋ ಅಂದ್ರೆ ಏನು? ಹೋಪನೋಪನೋ ಅಂದ್ರೆ ತಪ್ಪನ್ನ ಸರಿಪಡಿಸುವುದು. ಇದು 4 ಶಕ್ತಿಶಾಲಿ ವಾಕ್ಯಗಳಿಂದ ಕೂಡಿರುತ್ತೆ. ಮೊದಲನೇದು ಐ ಆಮ್ ಸಾರಿ, ಎರಡನೇದು ಪ್ಲೀಸ್ ಫಾರ್ ಗಿವ್ ಮೀ, ಮೂರನೇದು ಥ್ಯಾಂಕ್ ಯು, ನಾಲ್ಕನೇದು ಐ ಲವ್ ಯು. ಇದು ಯಾರಿಗೆ ಹೇಳ್ತೀವಿ? ನಮ್ಮೊಳಗಿನ ನೆನಪುಗಳಿಗೆ ಹಾಗೂ ನಮ್ಮೊಳಗಡೆ ಇರ್ತಕ್ಕಂತಹ ಹಣದ ಬ್ಲಾಕೇಜಸ್ಗೆ, ಹಣದ ಭಯಗಳಿಗೆ. ಇದು ಹೇಗಿದೆ ಅಂದ್ರೆ, ನಿಮ್ಮ ಮನಸ್ಸು ಒಂದು ಕನ್ನಡಿ ಅಂತ ಕಲ್ಪಿಸಿಕೊಳ್ಳಿ. ಅದರಲ್ಲಿ ಹಳೆಯ ಧೂಳು ಇದೆ. ಹೋಪನೋಪನೋ ಅಂದ್ರೆ ಆ ಧೂಳನ್ನ ತೆಗೆದು ಹಾಕುವಂಥದ್ದು. ಧೂಳು ಹೋಗಿದ್ರೆ ಬೆಳಕು ಸ್ವತಃ ಸ್ವಚ್ಛವಾಗಿ ಕಾಣಿಸುತ್ತೆ. ಹಾಗೇನೆ ಬ್ಲಾಕೇಜಸ್ ಅನ್ನೋದು ಹೋಗಿದ್ರೆ ಹಣ ಸ್ವತಃ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಹಾಗಿದ್ದಾಗ ಹಣವನ್ನ ಆಕರ್ಷಿಸುವಂತಹ ಸ್ಪಷ್ಟವಾದ ಟೆಕ್ನಿಕ್ ಅಂದ್ರೆ ಏನೋ ಅದನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಹೋಪನೋಪನೋ ಅಟ್ರಾಕ್ಟ್ಸ್ ಮನಿ. ಎಸ್, ಹೌ ಹೋಪನೋಪನೋ ಅಟ್ರಾಕ್ಟ್ಸ್ ಮನಿ? ಹಣ ಒಂದು ಎನರ್ಜಿ, ಅದು ವೈಬ್ರೇಷನ್ಗೆ ಸ್ಪಂದಿಸುತ್ತದೆ. ನಿಮ್ಮೊಳಗಡೆ ಗಿಲ್ಟ್, ಫಿಯರ್, ಇನ್ಸೆಕ್ಯೂರಿಟಿ ಇದ್ರೆ ನೀವು ಹಣ ಇಲ್ಲ ಅನ್ನುವಂತಹ ಫ್ರೀಕ್ವೆನ್ಸಿಯನ್ನ ಕಳಿಸ್ತಾ ಇದ್ದೀರಾ. ಹೋಪನೋಪನೋ ಮಾಡೋದ್ರಿಂದ ಗಿಲ್ಟ್ ಅನ್ನೋದು ಡಿಸಾಲ್ವ್ ಆಗುತ್ತೆ, ಫಿಯರ್ ಅನ್ನೋದು ಮೆಲ್ಟ್ ಆಗುತ್ತೆ, ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ರೀಸೆಟ್ ಆಗುತ್ತೆ. ನಂತರ ನೀವು ಐ ಆಮ್ ವರ್ತಿ ಅನ್ನುವಂತಹ ಎನರ್ಜಿಯನ್ನ ಕಳಿಸ್ತೀರಾ. ಒಂದು ಸಣ್ಣ ಕಥೆಯನ್ನ ನೋಡೋಣ. ಲಕ್ಷ್ಮಿ ಅಂತ ಒಬ್ಬ ಮಹಿಳೆ ಸಾಲದಲ್ಲಿ ಮುಳುಗಿದ್ಲು. ಅವಳು ಪ್ರತಿದಿನ 21 ದಿನ ಹೋಪನೋಪನೋ ಹಣದ ಮೇಲೆ ಫೋಕಸ್ ಮಾಡಿ ಅದನ್ನ ಅಭ್ಯಾಸ ಮಾಡಿದ್ಲು. ಅವಳ ಮನಸ್ಸು ತುಂಬಾ ಪ್ರಶಾಂತವಾಯಿತು. ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ ಬಂದಿತು. ಅವಳ ಇನ್ಕಮ್ ಸ್ಲೋಲಿ ಇನ್ಕ್ರೀಸ್ ಆಯ್ತಾ ಬಂತು. ಇದೇನು ಮ್ಯಾಜಿಕ್ ಅಲ್ಲ, ಅವಳು ಜಸ್ಟ್ ಅವಳ ಇನ್ನರ್ ಅನ್ನ ಕ್ಲೆನ್ಸಿಂಗ್ ಮಾಡಿದ್ಲು. ಹಾಗೇನೆ ಅವಳ ಮನಸ್ಥಿತಿಯನ್ನ ಕ್ಲೀನ್ ಮಾಡಿದ್ಲು. ಆದ್ರೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಫಲ ಅನ್ನೋದು ಸಿಗೋದಿಲ್ಲ. ಹೀಗಾಗಿ ನೀವು ಗಮನ ಕೊಟ್ಟು ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನ ನೋಟ್ಸ್ ಮಾಡಿ ಇಟ್ಕೊಂಡು, ಅಥವಾ ನೀವು ಚೆನ್ನಾಗಿ ಕೇಳಿಸ್ಕೊಂಡು ಇದನ್ನ ಅಭ್ಯಾಸ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಯಾವಾಗ ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಮಲಗುವ 10 ನಿಮಿಷಗಳ ಮುಂಚೆ. ಎಷ್ಟು ನಿಮಿಷ ಮಾಡಬೇಕು? 10 ರಿಂದ 15 ನಿಮಿಷ ಈ ಅಭ್ಯಾಸವನ್ನ ಮಾಡಬೇಕು. ಯಾವ ರೀತಿ ಮಾಡಬೇಕು? ಶಾಂತವಾಗಿ ಕುಳಿತುಕೊಳ್ಬೇಕು. ಬೆನ್ನು ಹುರಿ, ತಲೆ, ಕತ್ತು ನೇರವಾಗಿರಬೇಕು. ಕಣ್ಣುಗಳು ಪ್ರಶಾಂತವಾಗಿ ಮುಚ್ಚಿರಬೇಕು. ತುಂಬಾ ಆಳವಾದ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿರಬೇಕು. ನಿಮ್ಮ ಬ್ಯಾಂಕ್ ಖಾತೆ, ಹಣ, ವ್ಯಾಲೆಟ್ ಅದನ್ನೆಲ್ಲ ವಿಜುವಲೈಸೇಷನ್ ಮಾಡಿ. ತದನಂತರ ಮನಸ್ಸಿನಲ್ಲಿ ಹಣದ ಸಮಸ್ಯೆಯನ್ನು ನೆನಪಿಸಿಕೊಳ್ಳಿ. ಆಮೇಲೆ ಈ 4 ವಾಕ್ಯಗಳನ್ನು ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಈ ವಾಕ್ಯಗಳನ್ನು ಕನಿಷ್ಠ 108 ಬಾರಿ ನೀವು ಹೇಳಬೇಕು. ಅಥವಾ 5 ನಿಮಿಷ ಟೈಮರನ್ನು ಹಾಕಿ, 10 ನಿಮಿಷ ಟೈಮರನ್ನು ಹಾಕಿ ಈ ವಾಕ್ಯವನ್ನು ನೀವು ರಿಪೀಟ್ ಮಾಡ್ತಾನೆ ಇರಬೇಕು. ಇನ್ನು ವಿಜುವಲೈಸೇಷನ್ ಅಲ್ಲಿ ಬಂದರೆ, ಹಣ ನಿಮ್ಮ ಕಡೆ ಹರಿಯುತ್ತಿರುವಂತೆ ಕಲ್ಪನೆಯನ್ನ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಆಲ್ರೆಡಿ ಇದೆ ಅನ್ನೋ ಭಾವನೆ ನೀವು ಮೂಡಿಸ್ಕೋಬೇಕು.
ಹಾಗೆಯೇ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯ ಏನಂದರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಭಾವನೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಮೆಕ್ಯಾನಿಕಲ್ ರಿಪಿಟೇಷನ್ ಬೇಡವೇ ಬೇಡ. ನಿಮ್ಮ ಸಂಪೂರ್ಣವಾದ ಭಾವನೆಯಿಂದ, ಪ್ರೀತಿಯಿಂದ ನೀವು ಇದನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ನೀವು ಅಭ್ಯಾಸ ಮಾಡಿದರೆ 21 ದಿನದಲ್ಲಿ ನೀವು ರಿಸಲ್ಟ್ಸ್ ಅನ್ನ ಖಂಡಿತ ನೋಡ್ತೀರಾ. ಸೊ ಇವಾಗ ಒಂದು ಸ್ಮಾಲ್ ಗೈಡೆಡ್ ಮೆಡಿಟೇಷನ್ ಅನ್ನ ಪ್ರಾಕ್ಟಿಕಲ್ ಆಗಿ ನಾವು ಅಭ್ಯಾಸ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಹುರಿ, ಕತ್ತು, ತಲೆ ನೇರವಾಗಿರಲಿ. ಕಣ್ಣುಗಳು ಪ್ರಶಾಂತವಾಗಿ ಮುಚ್ಚಿರಲಿ. ತುಂಬ ಆಳವಾದ ಉಸಿರಾಟವನ್ನು ಮಾಡಿ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಹಣದ ಸಮಸ್ಯೆಯನ್ನು ನಿಮ್ಮ ಮೈಂಡಲ್ಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಹಾಗೆಯೇ ಮೈಂಡಲ್ಲಿ 500 ರೂಪೀಸ್ ನೋಟನ್ನು ನೀವು ಕಲ್ಪಿಸಿಕೊಳ್ಳಿ. ಆ 500 ರೂಪೀಸನ್ನು ನೀವು ನೋಡ್ತಾ ಅದಕ್ಕೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. I am sorry, please forgive me, thank you, I love you. Repeat after me. ಹಣ ನನ್ನ ಜೀವನದಲ್ಲಿ ಸುರಕ್ಷಿತವಾಗಿ ಬರ್ತಾನೇ ಇದೆ. ನಾನು ಹಣಕ್ಕೆ ಅರ್ಹನು. ನನ್ನ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಹರಿಯುತ್ತಿದೆ. ಅದನ್ನೆಲ್ಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆಳವಾದ ಉಸಿರಾಟವನ್ನು ಮಾಡಿ. ಆಳವಾದ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಇವಾಗ ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡ್ತಾ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಂಡು ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಸ್ನೇಹಿತರೆ, ಈ ಹೋಪನೋಪನ ನೀವು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡುವಾಗ ಈ ರೀತಿಯ ಮಿಸ್ಟೇಕ್ಗಳನ್ನು ನೀವು ಮಾಡಲೇಬೇಡಿ. ಇವುಗಳನ್ನು ಅವಾಯ್ಡ್ ಮಾಡಿ. ಶುದ್ಧ ಮನಸ್ಸಿಲ್ಲದೆ ರಿಪಿಟೇಷನನ್ನು ಮಾಡೋದು ನಿಮಗೆ ರಿಸಲ್ಟ್ಸ್ ಅನ್ನೋದು ಕೊಡೋದಿಲ್ಲ. ಡೌಟ್ ಇಟ್ಕೊಂಡು ಇದು ಕೆಲಸ ಮಾಡುತ್ತಾ ಅಥವಾ ಮಾಡೋದಿಲ್ವಾ ಅನ್ನೋ ಡೌಟ್ ಇಟ್ಕೊಂಡು ನೀವು ಅಭ್ಯಾಸ ಮಾಡಿದರೆ ಇದು 100% ರಿಸಲ್ಟ್ ಕೊಡೋದಿಲ್ಲ. ಹಾಗೆಯೇ ಇಂಪೇಷನ್ಸ್ ಇದ್ದವರು ಇದನ್ನು ಅಭ್ಯಾಸ ಮಾಡಲೇಬೇಡಿ. ಆಮೇಲೆ ಫಲದ ಮೇಲೆ ಒತ್ತಡವನ್ನು ಹಾಕಬೇಡಿ, ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ. ಇದು ಸೀಡ್ ಅಂದರೆ ಒಂದು ಬೀಜವನ್ನು ಬಿತ್ತನೆಯನ್ನು ಮಾಡ್ದಂಗೆ. ನೀವು ಇಂದು ಬೀಜವನ್ನು ಬಿತ್ತನೆ ಮಾಡಿ ನಾಳೆ ಅದು ಮರ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಈಸ್ ಪವರ್. ಸೊ ಅದರಿಂದ ನಿರಂತರತೆಯಿಂದ ನೀವು ಈ ಅಭ್ಯಾಸವನ್ನು ಮಾಡ್ತಾನೆ ಇರಿ 21 ದಿನಗಳ ಕಾಲ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಹಣದ ಬಗ್ಗೆ ಹಾಗೂ ಹಣದ ಬ್ಲಾಕೇಜಸ್ ಅನ್ನು ಯಾವ ರೀತಿ ನಾವು ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರಿ. ಹಣ ಹೊರಗಿನಿಂದ ಬರೋದಲ್ಲ, ಅದು ನಿಮ್ಮೊಳಗಿಂದ ಬರುತ್ತದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಖಾತೆಯಲ್ಲಿ ಹಣ ಹೆಚ್ಚುತ್ತಿದೆ, ಸಾಲಗಳು ಕ್ಲಿಯರ್ ಆಗ್ತಾ ಇದೆ, ನಿಮ್ಮ ಕುಟುಂಬದಲ್ಲಿ ಶಾಂತಿ ಬರ್ತಾ ಇದೆ. ನೀವು ಈ ರೀತಿ ವಿಜುವಲೈಸೇಷನ್ ಮಾಡಿದರೆ ಇದು 100% ಸಾಧ್ಯ ಆಗುತ್ತೆ. ನೀವು ಇವತ್ತು ಪ್ರಾರಂಭ ಮಾಡಿದರೆ 21 ಡೇಸಲ್ಲಿ ನೀವು ರಿಸಲ್ಟ್ಸ್ ಅನ್ನು ನೋಡ್ತೀರಾ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವೇನಾದರೂ ಹಣವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ರೆಡಿ ಇದ್ದರೆ ಕಾಮೆಂಟ್ನಲ್ಲಿ ಮನಿ ಫ್ಲೋ ಅಂತ ನೀವು ಕಾಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಹಣದ ಸಮಸ್ಯೆಯಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.